ಖಮೇನಿ ಜಾಗಕ್ಕೆ ಮತ್ತೊಬ್ಬ ಸರ್ವಾಧಿಕಾರಿ ಎಂಟ್ರಿ ಆಗಿದೆ. ಇರಾನ್ನ ಮಧ್ಯಂತರ ಸರ್ವೋಚ್ಚ ನಾಯಕನ ಘೋಷಣೆ ಆಗಿರುವಂಥದ್ದು. ಖಮೇನಿ ಜಾಗಕ್ಕೆ ಮತ್ತೊಬ್ಬ ಸರ್ವಾಧಿಕಾರಿ ಎಂಟ್ರಿ. ಇರಾನ್ನ ಮಧ್ಯಂತರ ಸರ್ವೋಚ್ಚ ನಾಯಕನ ಘೋಷಣೆ ಆಗಿದೆ. ಅಲಿರಜಾ ಅರಾಫಿಗೆ ಇರಾನ್ ಸುಪ್ರೀಂ ಲೀಡರ್ ಸ್ಥಾನ. ಖಮೇನಿ ಜವಾಬ್ದಾರಿ ನಿರ್ವಹಿಸಲಿರುವಂತ ಅಲಿರಜಾ ಅರಾಫಿ ಇರಾನ್ನ ಸುಪ್ರೀಂ ಕೌನ್ಸಿಲ್ನಿಂದ ನಾಯಕನ ಘೋಷಣೆ. ಗಾರ್ಡಿಯನ್ ಕೌನ್ಸಿಲ್ನ ಸದಸ್ಯರಾದ ಅಲಿರಜಾ ಅರಾಫಿ ಅಮೆರಿಕ ಇಸ್ರೇಲ್ ಮೇಲೆ ಮತ್ತಷ್ಟು ಪ್ರತೀಕಾರಕ್ಕೆ ಸಿದ್ಧತೆ ನಡೀತಾ ಇದೆ. ಅಲಿ ಖಮೇನಿಗೆ ಅತ್ಯಾಪ್ತನಾಗಿದ್ದಂತ ಅಲಿರಜಾ ಅರಾಫಿ ಖಮೇನಿ ಜಾಗಕ್ಕೆ ಮತ್ತೊಬ್ಬ ಸರ್ವಾಧಿಕಾರಿ ಎಂಟ್ರಿ ಆಗಿದೆ. ಅಲಿರಜಾ ಅರಾಫಿಗೆ ಇರಾನ್ ಸುಪ್ರೀಂ ಲೀಡರ್ ಸ್ಥಾನ. ಖಮೇನಿ ಜವಾಬ್ದಾರಿ ನಿರ್ವಹಿಸಲಿರುವಂತಹ ಅಲಿರಜಾ ಅರಾಫಿ ಇರಾನ್ನ ಸುಪ್ರೀಂ ಕೌನ್ಸಿಲ್ನಿಂದ ನಾಯಕನ ಘೋಷಣೆ ಆಗಿರುವಂಥದ್ದು. ಗಾರ್ಡಿಯನ್ ಕೌನ್ಸಿಲ್ನ ಸದಸ್ಯರಾದ ಅಲಿರಜಾ ಅರಾಫಿ ಅಮೆರಿಕ ಇಸ್ರೇಲ್ ಮೇಲೆ ಮತ್ತಷ್ಟು ಪ್ರತೀಕಾರಕ್ಕೆ ಸಿದ್ಧತೆ. ಈಗಾಗಲೇ ಅಲಿ ಖಮೇನಿ ಹತ್ಯೆಯ ಬಳಿಕ ಪ್ರತೀಕಾರಕ್ಕೆ ಇರಾನ್ ಸತತವಾದಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಇವರ ವಿರುದ್ಧ ದ್ವೇಷದ ಒಂದು ಸೇಡು ಏನು ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ತಯಾರಿಯನ್ನು ನಡೆಸ್ಕೊಳ್ತಾ ಇರುವಂಥದ್ದು. ಖಮೇನಿ ಜಾಗಕ್ಕೆ ಈಗ ಇರಾನ್ನ ಮಧ್ಯಂತರ ಸರ್ವೋಚ್ಚ ನಾಯಕನ ಘೋಷಣೆ ಆಗಿರುವಂಥದ್ದು. ಅಲಿರಜಾ ಅರಾಫಿಗೆ ಇರಾನ್ ಸುಪ್ರೀಂ ಲೀಡರ್ ಸ್ಥಾನ. ಎಸ್, ನಾವಾಗಲೇ ಹೇಳ್ತಾ ಇದ್ವಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌನ್ಸಿಲ್ ಅಂತ ಅಂದರೆ ಅಲ್ಲಿ 8 ವರ್ಷದವರೆಗೆ ಇವರ ಅಲ್ಲಿ ಆಡಳಿತ ಇರುತ್ತೆ. ಬಟ್ ಇದೀಗ ತಾತ್ಕಾಲಿಕವಾಗಿ ಘೋಷಣೆ ಮಾಡಲಾಗುತ್ತೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಇತ್ತು. ಈಗ ಸದ್ಯಕ್ಕೆ ಅಲಿರಜಾ ಅರಾಫಿಯ ಇವರನ್ನ ನೇಮಕವನ್ನ ಮಾಡಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಏನು ಯುದ್ಧ ಮತ್ತಷ್ಟು ಅತಿರೇಕಕ್ಕೆ ಹೋಗ್ತಾ ಇದೆ. ಸೊ ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾದ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ಇರಾನು ಸಹಿತ ಅಷ್ಟೇ ಒಂದು ಪ್ರಬಲವಾದಂಥ ಒಂದು ಶಸ್ತ್ರಾಸ್ತ್ರಗಳನ್ನು ಹೊಂದ್ಕೊಂಡಿದೆ. ಯುದ್ಧ ವಿಮಾನಗಳು ಇಲ್ಲ ಅನ್ನೋದನ್ನ ಹೊರತುಪಡಿಸಿ ಮತ್ತಷ್ಟು ಬೇರೆ ಬೇರೆ ರೀತಿಯಾದಂಥ ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ಅದು ಕೂಡ ಒಂದಿಷ್ಟು ಸಂಗ್ರಹ ಮಾಡಿ ಇಟ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಯುದ್ಧವನ್ನು ಸಾರಬೇಕು, ಏನೆಲ್ಲ ಅಲ್ಲಿ ನಿಯೋಜನೆಯನ್ನ ಮಾಡ್ಕೋಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕ ಅನ್ನುವಂಥದ್ದು ಬೇಕೇ ಬೇಕು. ಸೊ ಹೀಗಾಗಿ ಸದ್ಯಕ್ಕೆ ಇವರನ್ನ ಇದೀಗ ಆಯ್ಕೆ ಮಾಡಿರುವಂಥದ್ದು. ಅಲಿ ಖಮೇನಿ ಜಾಗಕ್ಕೆ ಇದೀಗ ಅಲಿರಜಾ ಅರಾಫಿಯನ್ನ ಇದೀಗ ನೇಮಕ ಮಾಡಲಾಗಿದೆ. ಯಾಕಂದ್ರೆ ಒಬ್ಬ ಸರ್ವಾಧಿಕಾರಿಯಾಗಿ ಸತತ 36 ವರ್ಷದವರೆಗೆ ಅಲಿ ಖಮೇನಿ ಅಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ರು. ಅಷ್ಟೇ ಒಂದು ಪ್ರಬಲವಾದಂಥದ್ದಾಗಿರ್ಬೋದು, ಅಲ್ಲಿ ನಡೆಸ್ತಾ ಇರುವಂಥ ಅವರ ಆಡಳಿತ ತುಂಬ ಒಂದು ಪ್ರಮುಖವಾಗಿ ಎಲ್ಲರನ್ನ ಸಹಿತ ಅವರ ಇರಾನ್ ದೇಶಕ್ಕೆ ಯಾವ ರೀತಿಯಾದಂಥ ಸುರಕ್ಷಿತವಾದಂಥ ಸುಸಜ್ಜಿತವಾದಂಥ ಆಡಳಿತ ಬೇಕಿತ್ತೋ ಅದನ್ನು ನಡೆಸ್ಕೊಂಡು ಬಂದಿದ್ರು. ಈಗ ಅವರ ಹತ್ಯೆಯ ಬಳಿಕ ಆ ಸರ್ವಾಧಿಕಾರಿ ಯಾರು ಅನ್ನುವಂಥದ್ದು ಮತ್ತೊಂದಿಷ್ಟು ಪ್ರಶ್ನೆಯನ್ನ ಮೂಡಿಸ್ತಾ ಇತ್ತು. ಸೊ ಹೀಗಾಗಿ ಅಲಿರಜಾ ಅರಾಫಿ ಇದೀಗ ನೇಮಕಗೊಂಡಿರುವಂಥದ್ದು. ಯಾಕಂದ್ರೆ ಸದ್ಯಕ್ಕೆ ಅಲ್ಲಿ ಅನಿವಾರ್ಯತೆ ತುಂಬಾ ಇದೆ. ಇರಾನ್ ಈಗ ಏನು ಅಮೆರಿಕ ದೊಡ್ಡ ತಲೆಗಳನ್ನ ಅಲ್ಲಿ ಮಟಾಶ್ ಮಾಡಿರುವಂಥದ್ದು. ಯಾಕಂದ್ರೆ ಅಲ್ಲಿ ಶಸ್ತ್ರಾಸ್ತ್ರದ ಅಧಿಕಾರಿಗಳಾಗಿರ್ಬೋದು, ಇನ್ನು ನಾಯಕ ಸರ್ವಾಧಿಕಾರಿ ಆಗಿರ್ಬೋದು, ಇವನ್ನೆಲ್ಲ ಕೂಡ ದೊಡ್ಡ ತಲೆಗಳನ್ನ ಅಲ್ಲಿ ಮಟಾಶ್ ಮಾಡಿದೆ. ಸೊ ಹಾಗಾಗಿ ಅಲ್ಲಿ ಒಬ್ಬ ನಾಯಕ ಲೀಡರ್ನ ಅವಶ್ಯಕತೆ ತುಂಬಾ ಇರುವಂಥದ್ದು. ಸತತವಾಗಿ ಇದೀಗ ಇರಾನ್ನ ರಾಜಧಾನಿ ಆದಂಥ ಟೆಹರಾನ್ ಮೇಲೂ ಸಹಿತ ದಾಳಿಯನ್ನು ನಡೆಸ್ತಾ ಇದೆ. ಸರ್ಕಾರಿ ಕಚೇರಿಗಳಾಗಿರ್ಬೋದು, ದೊಡ್ಡ ಕಟ್ಟಡಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಶಾಲೆ ಮೇಲೂ ಸಹಿತ ಅಲ್ಲಿ ಸತತವಾದಂಥ ಯುದ್ಧ ಕ್ಷಿಪಣಿಗಳನ್ನ ಅಲ್ಲಿ ಹಾರಿಸೋದ್ರ ಮುಖಾಂತರ ಒಂದು ದಾಳಿಯನ್ನ ಮುಂದುವರಿಸಿರುವಂಥದ್ದು ಅಮೆರಿಕ ಮತ್ತು ಇಸ್ರೇಲ್. ಸೊ ಹೀಗಾಗಿ ಸದ್ಯಕ್ಕೆ ಇರಾನ್ ಸಹಿತ ಪ್ರತಿರೋಧವನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಏನೇ ಮಾಡಿದ್ರು ಸಹಿತ ಪ್ರತಿರೋಧವನ್ನ ತೀರಿಸಿಕೊಳ್ಳೋದಕ್ಕನ್ನ ನಾವು ಬಿಡೋದಿಲ್ಲ. ಯಾಕಂದ್ರೆ ಅಲಿ ಖಮೇನಿಯ ಹತ್ಯೆ ಏನಿದೆ ಅದು ಸಾಕಷ್ಟು ರೀತಿಯಾಗಿ ನೋವನ್ನ ತಂದು ಕೊಟ್ಟಿದೆ. ಸೀದಾ ಅಲ್ಲಿಗೆ ಒಂದು ಟಾರ್ಗೆಟ್ ಅನ್ನ ಮಾಡಿ ಹೊಡೆದಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತಿರೋಧವನ್ನ ತೀರಿಸಿಕೊಳ್ಳೇಬೇಕು ಅನ್ನುವಂಥದ್ದು ಇರಾನ್ನ ಪ್ರತಿರೋಧ.